ಬೆಳ್ಳಿಯಂತೆ ಹೊಳೆಯುತ್ತಿದ್ದ ಒಂದು ಚಳಿಗಾಲದ ಬೆಳಿಗ್ಗೆ ಅರಳುತ್ತಿರುವ ಕಾಳಿಂಗಡ ಹೂಗಳ ನಡುವೆ ಆರುಣ್ ಮೊದಲ ಬಾರಿ ನಂದನಾಳನ್ನು ಕಂಡನು. ಗಾಳಿಯಲ್ಲಿ ಅವಳ ನಗುವಿನ ಮೃದುವಾದ ಸ್ಪಂದನೆ ಹರಿಯುವ ನದಿಯಂತೆ ಅವನ ಮನಸ್ಸನ್ನು ತಟ್ಟಿತು. ಇಡೀ ಕಾಲೇಜಿನ ಗದ್ದಲದ ನಡುವೆಯೇ ಇಬ್ಬರ ನಡುವೆ ಮೂಡಿದ ನೋಟನಗುಗಳು ದಿನದಿಂದ ದಿನಕ್ಕೆ ಗಾಳವಾಗುತ್ತಿವುವು. ಒಂದು ಸಾಯಂಕಾಲ ಮೂಡುತ್ತಿರುವ ಸಂಜೆ ಬಣ್ಣಗಳಲ್ಲಿ ಮಂಜಿನ ಹಾದಿಯ ಬಳಿ ನಂದನಾ ತಾನೇ ಅರಿಯದೆ ಹೇಳಿಬಿಟ್ಟಳು, ನಿನ್ನ ಜೊತೆ ಮಾತನಾಡುವುದೇ ನನ್ನ ದಿನದ ಸುಂದರ ಕ್ಷಣ. ಆರುಣ್ ಕ್ಷಣಕಾಲ ಮೌನವಾಗಿದ್ದರು. ಅವನ ಹೃದಯದ ಧ್ವನಿ ಬೇರೇನು ಹೇಳುತ್ತಿತ್ತು. ನನ್ನಲ್ಲಿರುವ ಶಾಂತಿಯನ್ನು ನೀನೇ ಕಂಡುಕೊಡುತ್ತೀಯ ಎಂದು ಆತ ಸಡಿಲವಾಗಿ ಉತ್ತರಿಸಿದನು. ಆ ಮಾತಿನ ನಡುವೆಯೇ ಮೃದುವಾದ ಗಾಳಿ ಅವರ ಕೂದಲನ್ನು ತಾಕಿ ಹೋಗುವಷ್ಟರಲ್ಲಿ ಅವರ ನಡುವೆ ಅರಳುತ್ತಿದ್ದ ಪ್ರೀತಿ ಸ್ಪಷ್ಟವಾಗಿತ್ತು. ವಾರಗಳು ಕಳೆಯುತ್ತಿದ್ದಂತೆ ಇಬ್ಬರೂ ಒಂದರ ಕನಸುಗಳಲ್ಲಿ ಮತ್ತೊಬ್ಬರು ಹೆಜ್ಜೆ ಹಾಕಲು ಆರಂಭಿಸಿದರ. ಪುಸ್ತಕಗಳ ನಡುವೆ ಹಂಚಿದ ಚಿಕ್ಕ ಚಿಕ್ಕ ನಗುಗಳು, ಕಾಫಿ ಕಪ್ಗಳ ಮೇಲೆ ನಡೆದ ಮಾತುಕತೆಗಳು, ಮಳೆ ಬರುವಾಗ ಕೊಟ್ಟ ಒಂದೇ ಛತ್ರಿ ಪ್ರತಿಕ್ಷಣವೂ ಅವರ ಹೃದಯಗಳನ್ನು ಹತ್ತಿರ ತಂದವು. ಒಂದು ದಿನ ಹೂವಿನ ದಾರಿಯಲ್ಲೇ ಆರುಣ್ ನಂದನಾಳ ಕೈ ಹಿಡಿದು ಕೇಳಿದನು, ಎಂದಿಗೂ ನನ್ನೊಂದಿಗೆ ಇರುವಿಯಾ?